ನಮಸ್ಕಾರ ವೀಕ್ಷಕರೇ. ಈ ದಿನ 12ನೇ ಶತಮಾನದ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರ ವಚನವನ್ನ ವಾಚನ ಮಾಡುವುದರ ಜೊತೆಗೆ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತೆಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತೆಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೆಡೆಂತೆಯ. ನೆರೆ ತೊರೆಗಳಿಗೆ ಅಂಜಿದೆಡೆಂತೆಯ. ಸಂತೆಯಲ್ಲೊಂದು ಮನೆಯ ಮಾಡಿ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಡೆಂತೆಯ. ಶಬ್ದಕ್ಕೆ ನಾಚಿದೆಡೆಂತೆಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಸ್ತುತಿ ನಿಂದೆಗಳು ಬಂದೆಡೆ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟೊಂದು ಸುಂದರವಾದಂತ ವಚನ ಅಲ್ವಾ? ಅಷ್ಟೇ ವಿಶೇಷವಾದಂತ ಅರ್ಥವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮನುಷ್ಯ ಅಂದ ಮೇಲೆ ಆತನಿಗೆ ಸಮಸ್ಯೆಗಳು ತಪ್ಪಿದ್ದಲ್ಲ, ಸವಾಲುಗಳು ತಪ್ಪಿದ್ದಲ್ಲ. ಆ ಸಮಸ್ಯೆ ಮತ್ತು ಸವಾಲುಗಳನ್ನ ಎದುರಿಸ್ತಾ ಮುನ್ನುಗ್ಲೇಬೇಕು ಅಲ್ವಾ? ಅದನ್ನೇ ಅಕ್ಕ ಮಹಾದೇವಿಯವರು ಹೇಳಿರ್ತಕ್ಕಂಥದ್ದು. ಬೆಟ್ಟದ ಮೇಲೆ ಮನೆಯನ್ನು ಮಾಡಿಬಿಟ್ಟಾಗ ಮೃಗಗಳಿಗೆ ಅಂಜಿದರೆ ಪ್ರಯೋಜನವೇನು? ಮನೆಯನ್ನ ಕಟ್ಟಿದ ನಂತರ ಅಲ್ಲಿ ಇರಲೇಬೇಕು, ವಾಸಿಸ್ಲೇಬೇಕು ಅಲ್ವಾ? ಸಮುದ್ರದ ಹತ್ತಿರ ಮನೆಯ ಮಾಡಿದೊಡೆ ನೆರೆ ತೊರೆಗಳು ಬರುವುದು ಸಹಜ ಅಲ್ವಾ? ಆ ನೆರೆ ತೊರೆಗಳು ಬಂದಾಗ ನೆರೆ ತೊರೆಗಳು ಬರ್ತಾವೆ, ನಾವು ಮನೆಯನ್ನು ಮಾಡ್ಬಿಟ್ಟಿದೀವಿ ಅಂತ ಅಂಜಿದ್ರೆ ಪ್ರಯೋಜನ ಏನು? ಮನೆಯನ್ನ ಕಟ್ಟಿದೀವಿ ಅಂದ ಮೇಲೆ ವಾಸಿಸ್ಲೇಬೇಕು ಅಲ್ವಾ? ಆ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆಯ. ಸಂತೆಯಲ್ಲಿ ಮನೆಯನ್ನ ಮಾಡಿದಾಗ ಶಬ್ದ ಬಂದೇ ಬರುತ್ತದೆ ಅಲ್ವಾ? ಅದು ಸಹಜ. ಆದ್ರೆ ಅದನ್ನ ಶಬ್ದ ಬರುತ್ತದೆ ಅಂತಿಕೊಂಡು ಹೆದರಿ ಓಡೋದಲ್ಲ, ಅಲ್ಲೇ ಇರಬೇಕು, ಇದ್ದು ಜೀವಿಸ್ಬೇಕು ಅಂತಕ್ಕಂತ ವಿಚಾರವನ್ನ ಅಕ್ಕ ಮಹಾದೇವಿಯವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲೇ ಹುಟ್ಟಿದೀವಿ ಅಂದ ನಂತರ ನಮಗೆ ಎಲ್ರಿಗೂ ಕೂಡ ಸ್ತುತಿ ಮತ್ತು ನಿಂದೆಗಳು ಬರ್ತಕ್ಕಂಥದ್ದು ಕೂಡ ಸಹಜ. ಆದ್ರ ಆ ಸ್ತುತಿ ನಿಂದೆಗಳು ಬಂದಾಗ ಸಮಾಧಾನಿಯಾಗಿ ಎದುರಿಸ್ಬೇಕು ಅಂತಕ್ಕಂಥದ್ದು. ಎಲ್ಲ ಕಾರ್ಯಗಳನ್ನ ನಾವು ಮಾಡುವ ಮುಂದಾಗ ಒಳಿತು ಮತ್ತು ಕೇಡುಗಳು ಇದ್ದೇ ಇರ್ತಾವ. ಒಳ್ಳೆಯದು ಬಂದಾಗ ಹಿಗ್ಗಬಾರದು, ಕೆಟ್ಟದ್ದು ಬಂದಾಗ ಕುಗ್ಗಬಾರದು. ಎರಡಕ್ಕೂ ಕೂಡ ಸಮಸ್ಥಿತಿಯಲ್ಲಿ ಇದ್ದು ಮನದಲ್ಲಿ ಸಮಾಧಾನಿಯಾಗಿ ನಮ್ಮ ಕಾರ್ಯವನ್ನ ನಮ್ಮ ಕೆಲಸವನ್ನ ಬಿಡದೆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ಬೇಕು. ಅಂದಾಗ ನಾವು ಮುಟ್ಟುವ ಗುರಿಯನ್ನ ತಲುಪ್ತೀವಿ ಅಂತಕ್ಕಂತ ವಿಚಾರವನ್ನ ಅಕ್ಕ ಮಹಾದೇವಿಯವರು ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇದು ಒಂದು ಎಲ್ರಿಗೂ ಕೂಡ ಜೀವನದಲ್ಲಿ ಒಂದು ವಿಶೇಷವಾದಂತ ಸಂದೇಶ ಅಲ್ವಾ? ಈ ವಚನವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.